ಇದ್ದೇನೆ ಜಾತ್ರಾ ಮಹೋತ್ಸವಕ್ಕೆ. ತಾವು ಈಗಾಗಲೇ ತಂದೆಯವರು ಹಾಗೂ ಈ ಭಾಗದ ಶಾಸಕರು ಈಗಾಗಲೇ ಬಂದು ಇಲ್ಲಿ ಅವರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಹೋಗಿದ್ದಾರೆ. ಅದೇ ರೀತಿಯಲ್ಲಿ ನಾನು ಕೂಡ ಇಲ್ಲಿ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಬಂದಿದ್ದೇನೆ. ಎಲ್ಲ ಗ್ರಾಮಸ್ಥರು ನನ್ನನ್ನು ಆದರಣೀಯವಾಗಿ ನನ್ನನ್ನು ಬರಮಾಡ್ಕೊಂಡಿದ್ದೀರಿ. ತಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಭಾಳ ಇಲ್ಲಿ ಕೊನೇ ಭಾಗದಲ್ಲಿ ಇರುವಂಥ ಈ ಗ್ರಾಮಕ್ಕೆ ನಾನು ಆದಷ್ಟು ಬಂದಿರಲಿಲ್ಲ. ಈಗ ಬರುವ ಒಂದು ಸದವಕಾಶ ಬಂದಿದೆ. ಹಾಗೆಯೇ ಈ ಭಾಗದಲ್ಲಿ ಇಲ್ಲಿ ಅನೇಕ ತಾಲೂಕಿನಿಂದ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಆಶ್ರಯ ನೆಲೆಸೋಕ್ಕೆ ತಾವು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರಿ. ಅದನ್ನು ಶೀಘ್ರದಲ್ಲೇ ಪೂರ್ಣ ಮಾಡೋದಕ್ಕೆ ನಾನು ಶತಾಯಗತೆಯ ಪ್ರಯತ್ನ ಪಡ್ತೇನೆ. ನಮ್ಮ ಬೇವಿನಹಳ್ಳಿ ಸುದರ್ಶನ್ ಅವರು ಕೂಡ ಹಿಂದೆ ಈ ರೀತಿಯಾದಂಥ ಮನವಿಗಳನ್ನು ಮಾಡಿದ್ವು, ತಾವು ಅದನ್ನು ಪುರಸ್ಕರಿಸಬೇಕು ಅಂತ ಹೇಳಿ ಅವರು ಕೂಡ ನನಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಆದರೆ ಅದೇ ರೀತಿಯಲ್ಲಿ ನಾನು ಅದನ್ನು ಪೂರೈಸೋದಕ್ಕೆ ಶತಾಯಗತೆಯ ಪ್ರಯತ್ನ ಪಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಕಲ್ಲು ಚಿತ್ರಲಿಂಗೇಶ್ವರ ಸ್ವಾಮಿಯ ಒಂದು ಶಿವರಾತ್ರಿ ಹಬ್ಬದ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಯುವ ನಾಯಕರು ಹಾಗೂ ಸಿರಾ ಕ್ಷೇತ್ರದ ಭಾವಿ ಶಾಸಕರು ಆದಂಥ ಸಂಜಯ್ ಜಯಚಂದ್ರ ಅವರೇ ಹಾಗೂ ಈ ಭಾಗದ ಜನಪ್ರಿಯ ಏನು ಕಾಡುಗಲ್ಲ ಸಮುದಾಯದ ಒಬ್ಬ ಮಾಸ್ ಲೀಡರ್ ನಮ್ಮ ಬೇವನಹಳ್ಳಿ ಸುದರ್ಶನ್ ಅವರೇ ಹಾಗೂ ಈ ಹುಣಸೆಹಳ್ಳಿಯ ಇಡೀ ತಾಲೂಕಿನ ದೊಡ್ಡ ಸೊಸೈಟಿ ಆದಂಥ ಹುಣಸೆಹಳ್ಳಿಯ ಒಂದು ಸೊಸೈಟಿಯ ಅಧ್ಯಕ್ಷರಾದಂಥ ಏರೂರು ಲಕ್ಷ್ಮೀರಾಜಣ್ಣವರೇ, ಜಯರಾಮಣ್ಣವರೇ, ನಾಗರಾಜಣ್ಣವರೇ, ಇನ್ನೊಬ್ಬರು ನಾಗರಾಜಣ್ಣವರೇ ಹಾಗೂ ಕರಿಯಣ್ಣವರೇ ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ನನ್ನ ಎಲ್ಲ ಕೈವಾಡಿಸ್ತಾರೆ. ಇವತ್ತು ಈ ಊರು ನನಗೂ ಒಂಥರನ ತವ್ರ ಮನೆ ಆಗೋಗ್ಬಿಟ್ಟಿದೆ. ಪದೇ ಬರ್ತಾನೆ ಇರ್ತೀನಿ. ನಾಟಕಕ್ಕೆ ಒಂದು 2 ಸಲ ಬಂದೆ, ಆಮೇಲೆ ಬರ್ತಾ ಇರ್ತೀನಿ. ಕರಿತಿರ್ತಾರೆ. ನೀವು ಇಷ್ಟೊಂದು ಪ್ರೀತಿ ಕೊಟ್ಟು ಕರೆದಾಗ ನಾವು ಬರೋಲ್ಲ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಯಾವುದೇ ದೇವತಾ ಕಾರ್ಯಗಳು ಮಾಡಿದೆ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ತುಂಬ ಚೆನ್ನಾಗಿ ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ನಮ್ಮ ಭಾವಿ ಶಾಸಕರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿನ ಭಾವಿ ಶಾಸಕರು ಈಡೇರಿಸಬೇಕಾಗಿ ಅವರಲ್ಲಿ ಮನವಿ ಮಾಡ್ತೀನಿ. ಅವ್ರಿಗೆ ಒಳ್ಳೆಯದಾಗಲಿ. ದೇವರು ಈ ಚಿತ್ರಲಿಂಗೇಶ್ವರ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ. ಉತ್ತಮ ಮಳೆ ಬೆಳೆ ಆಗಲಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಎಲ್ಲ ನೀವು ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೂ ಗಮನ ಕೊಡಬೇಕು. ತುಂಬ ಚೆನ್ನಾಗಿ ಯಾವುದೇ ಕಾರ್ಯಕ್ರಮ ಆದರೂ ಇಲ್ಲಿ ತುಂಬ ಚೆನ್ನಾಗಿ ನಡೀತವೆ. ಅಂದರೆ ನೀವೆಲ್ಲ ಒಂದು ಒಗ್ಗಟ್ಟಿನ ಪ್ರದರ್ಶನದಿಂದ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳು ಜರುಗ್ತವೆ. ನಿಮಗೆಲ್ಲ ಶುಭವಾಗಲಿ. ಆ ಚಿತ್ರಲಿಂಗೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಬೇಡ್ತಾ ಹೆಚ್ಚಿನದಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಕರೇಕಲ್ಲು ಚಿತ್ರಲಿಂಗೇಶ್ವರ ನನ್ನ ಕುಟುಂಬಕ್ಕೆ ಎಲ್ಲವನ್ನು ಕೊಟ್ಟಿದ್ದಾನೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದೇ ಈ ಭಾಗದಿಂದ. ನಮ್ಮ ತಂದೆಯವರು ಮಂಡಲ ಪಂಚಾಯಿತಿ ಪ್ರಧಾನರಾಗಿ, ಈ ಭಾಗದಲ್ಲಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ, ಇದೇ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಯೂ ಕೂಡ ಯಾವುದೇ ಚುನಾವಣೆನಾಗ ಸ್ಪರ್ಧೆ ಮಾಡಿದರೂ ಕೂಡ ನಮ್ಮ ತಂದೆಯವರು ಯಾವುದೇ ಪಕ್ಷ ಇರ್ಬೋದು, ಒಮ್ಮೆ KCPಯಿಂದ ನಿಂತ್ಕೊಂಡಾಗಲೂ ಕೂಡ ಈ ಭಾಗದ ಜನ, ಅದರಲ್ಲೂ ಕೂಡ ಮುದ್ದೇನಹಳ್ಳಿ ಗೊಲ್ರಟ್ಟಿನಲ್ಲಿ ರಿಗ್ಗಿಂಗು ಅತಿ ಹೆಚ್ಚು ಮತಗಳನ್ನು ಕೊಟ್ಟಂಥ ಊರು. ಮತ್ತು BJPಯಿಂದ ಅಸೆಂಬ್ಲಿ ಕಾಂಟೆಸ್ಟ್ ಮಾಡಿದಾಗಲೂ ಕೂಡ ಈ ಭಾಗದಲ್ಲಿ ಅದೇ ಹೆಚ್ಚಿನದಾಗಿ ಲೀಡು. JDSಯಿಂದ ಸ್ಪರ್ಧೆ ಮಾಡಿದಾಗಲೂ ಕೂಡ ಆ ಪ್ರೀತಿ ವಿಶ್ವಾಸ ಇದು ಎಲ್ಲೂ ಹೋಗಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಾಗಲೂ ಕೂಡ ಈ ಭಾಗದಲ್ಲಿ ಅತಿ ಹೆಚ್ಚು ನಮ್ಮ ತಂದೆಯವ್ರಿಗೆ ಮತ್ತು ನನ್ನ ಕುಟುಂಬಕ್ಕೆ ಈ ಕರೇಕಲ್ಲು ಚಿತ್ರಲಿಂಗೇಶ್ವರ ಮತ್ತು ನೀವೆಲ್ಲರೂ ಕೊಟ್ಟಿದ್ದೀರಿ. ನಾವಂತೂ ಈ ಊರನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಜೀವಮಾನದಲ್ಲಿ. ಯಾಕೆಂತಂದ್ರೆ ನಮ್ಮ ಬೆಲ್ಲ ದಿಂಗಣ್ಣವರು ಹಿರಿಯರು ಎಲ್ಲ ಇಲ್ಲೇ ಇದ್ದಾರೆ. ಹಾಗಾಗಿ ನಾವಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲವನ್ನೂ ಕೊಟ್ಟಿದ್ದೀರಿ. ಮತ್ತು ಇವತ್ತು ಏನು ನಾನು ನಮ್ಮ ಯುವ ನಾಯಕರಾದಂಥ ಸಂಜಯಣ್ಣವ್ರಿಗೆ ಹೇಳ್ತಾ ಇದ್ದೆ, ಹಿಂದೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ TB ಜಯಚಂದ್ರ ಸಾಹೇಬ್ರವರು ಈ ದೇವಸ್ಥಾನ ಭಾಳಷ್ಟು ದಿನ ಕನ್ಸ್ಟ್ರಕ್ಷನ್ ಹಂತದಲ್ಲೇ ನಿಂತೋಗಿದ್ದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ TB ಜಯಚಂದ್ರ ಸಾಹೇಬ್ರವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ
ಈ ದೇವಸ್ಥಾನವನ್ನು ಪೂರ್ಣಗೊಳಿಸಲಿಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗೆ ನಮ್ಮದು ಸಂಜಯ್ ಅಣ್ಣವರಲ್ಲಿ ಒಂದು ಮನವಿ ಏನಂತಂದರೆ, ಹಲವಾರು ಕಡೆಗಳಿಂದ ಇವತ್ತು ಅರಸೀಕೆರೆ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಶಿರಾ ಇರ್ಬೋದು, ಹಿರಿಯೂರು ಇರ್ಬೋದು, ಚಳ್ಳಕೆರೆ ಇರ್ಬೋದು, ಹಲವಾರು ಭಾಗಗಳಿಂದ ಭಕ್ತರು ಈ ಭಾಗಕ್ಕೆ ಬರ್ತಾರೆ. ಇಲ್ಲಿ ಬಂದವರು ಒಂದು 2 ದಿವಸ ಇಲ್ಲೇ ಇರಬೇಕಾಗುತ್ತೆ, ದೇವತಾ ಕಾರ್ಯ ಮುಗಿಸ್ಕೊಂಡು ಹೋಗ್ಬೇಕಾಗುತ್ತೆ, ಅವ್ರಿಗೆ ಅಕಾಮಿಡೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ತಾವು ದಯವಿಟ್ಟು ಅಣ್ಣ ಸಾಹೇಬ್ರಿಗೆ ಒಂದು ಮಾತು ಹೇಳಿ ಇಲ್ಲಿಗೊಂದು ಸಮುದಾಯ ಭವನ ಮಂಜೂರು ಮಾಡಿಸ್ಕೊಟ್ರೆ, ಇಲ್ಲೂ ಕೂಡ ಅಣ್ಣ ಸಾಹೇಬ್ರಿಗೆ ಯಾವತ್ತೂ ಕೂಡ ಈ ಮುದ್ದೇನಹಳ್ಳಿ ಏನಿದೆ 2008ರಿಂದ ಇಲ್ಲಿಯವರೆಗೂ ಕೂಡ ಸಾಹೇಬ್ರಿಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅತಿ ಹೆಚ್ಚು ಲೀಡನ್ನು ಕೊಟ್ಟಿರ್ತಕ್ಕಂಥ ಊರಣ ಇದು. ಯಾವತ್ತೂ ಕೂಡ ಇಲ್ಲೇನಂತಂದರೆ ಅವತ್ತು ಕೂಡ ಈ ಭಾಗದ ಕಾಳಪ್ಪನವ್ರನ್ನ ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿ ಸಾಹೇಬ್ರು ಅವತ್ತು ಆಯ್ಕೆ ಮಾಡಿದ್ರು. ನಾನು ಕೂಡ ಅವತ್ತು ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೆ. ಇವತ್ತು ಏನಾದರೂ ಸರಿನೇ ಸಾಹೇಬ್ರು ಒಂದು ಮಾತು ಹೇಳ್ತಿದ್ರು, ಒಬ್ಬ ಎಜುಕೇಟೆಡ್ ಪರ್ಸನ್ನ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷನ ಮಾಡಿದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಕಾಳಪ್ಪನವ್ರ ಬಗ್ಗೆ ಹೇಳ್ತಿದ್ರು. ಅವತ್ತು ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದರು. ಮತ್ತು ಕಾಳಪ್ಪನವ್ರು ಒಂದು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಶಿರಾದಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣಕ್ಕೆ ನಮಗೆ ಜಾಗ ಇಲ್ಲ, ನಮಗೊಂದು ಜಾಗ ಕೊಡಿಸ್ಕೊಡಿ ಅಂತ ಸಂದರ್ಭದಲ್ಲಿ ಕಾಳಪ್ಪನವ್ರು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ TB ಜಯಚಂದ್ರ ಸಾಹೇಬ್ರವರು ನಮಗೆ 1 ಎಕರೆ ನಮ್ಮ ಸಮುದಾಯಕ್ಕೆ 1 ಎಕರೆ ಜಮೀನನ್ನು ಮಂಜೂರು ಮಾಡಿದ್ದಲ್ಲದೆ 75 ಲಕ್ಷವನ್ನು ಹಣವನ್ನು ಕೊಟ್ಟು ಇವತ್ತು ಅಲ್ಲೊಂದು ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಮುದಾಯಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಮರೆಯಲ್ಲಣ್ಣ. ನಂದೊಂದೇ ಮನವಿನಣ್ಣ, ಇಲ್ಲಿಗೊಂದು ಸಮುದಾಯ ಭವನ ದಯವಿಟ್ಟು ತಾವು ಮನಸ್ಸು ಮಾಡಿದರೆ ದೊಡ್ಡ ವಿಚಾರ ಏನಲ್ಲ ಅಣ್ಣ, ಅದೇನು ದೊಡ್ಡ ಇದೇನಲ್ಲಣ್ಣ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಣ್ಣ, ಎಸೆನ್ಷಿಯಲ್ ಆಗಿ ಇಲ್ಲೊಂದು ಸಮುದಾಯ ಭವನ ಬೇಕು. ಹಾಗಾಗಿ ನನಗೆ ಆ ಭರವಸೆ ಇದೆ, ನೀವು ಇಲ್ಲಿಗೆ ಸಮುದಾಯ ಭವನ ಮಾಡಿಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ. ಎಲ್ಲ ವೀಕ್ಷಕರಿಗೆ ಜೀನಿ ಸಂಸ್ಥೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹೊಸ ಹಬ್ಬ, ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ಎಲ್ರಿಗೂ ಆನಂದ ತರುವಂತಹ ಹಬ್ಬ. ಇಂದಿನಿಂದಲೇ ನಿಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳುವಂಥ ಹಬ್ಬ. ಆರೋಗ್ಯವೇ ಭಾಗ್ಯ. ಹಾಗಾಗಿ ಈ ಸಂಕ್ರಾಂತಿ ದಿನ ಜೀನಿ ಸಂಸ್ಥೆಯಿಂದ ನಿಮಗಾಗಿ ಶುಗರ್ ಆಮ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಜೀನಿ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ. ಅದೇ ಜೀನಿ ಶುಗರ್ ಆಮ್ಲ. ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಿ. ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ. ಜೀನಿ ಇದ್ದಲ್ಲಿ ಜೀವನ ನಿರಾಳ.